ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಲ್ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಯಥಾ ಇಲ್ಲಿ ಥ ಮಹಾಪ್ರಾಣ ದೀರ್ಘ, ಥ ಮೇಲೆ ಪದ್ದು ಆಘಾತ ಕೂಡ ಬರಬೇಕು. ಯಥಾ ಪ್ರಕಾಶಯತ್ಯೇಕಃ, ಯತ್ಯೇಕಃ ಕೃತ್ಸ್ನಲ್ ಅನುಸ್ವಾರದ ಉಚ್ಚಾರಣೆ, ಇಲ್ಲಿ ನಾಸಿಕಾಲ ರೀತಿ. ಕೃತ್ಸ್ನಲ್ ಲೋಕಮಿಮಂ, ಲೋಕಮಿಮಂ ರವಿಃ, ರವಿಃ ಕ್ಷೇತ್ರಂ ಕ್ಷೇತ್ರೀ, ಇಲ್ಲಿ ಆಘಾತಗಳ ಮೇಲೆ ಗಮನ ಕೊಡಬೇಕು. ಕ್ಷೇತ್ರಂ ಕ್ಷೇತ್ರೀ ಈ ರೀತಿ ಇಲ್ಲ. ಕ್ಷೇತ್ರಂ ಕ್ಷೇತ್ರೀ ಎರಡೂ ಶಬ್ದಗಳಲ್ಲಿ ಕ್ಷೇ ಈ ಅಕ್ಷರದ ಮೇಲೆ ಆಘಾತ ಬರಬೇಕು. ಕಾರಣ ಮುಂದೆ ತ್ರ ಮತ್ತೆ ತ್ರಿ ಸಂಯುಕ್ತ ಅಕ್ಷರ ಇದ್ದ ಕಾರಣ. ಕ್ಷೇತ್ರಂ ಕ್ಷೇತ್ರೀ ತಥಾ, ತಥಾ ಇಲ್ಲಿ ಮೊದಲು ತ ಅಲ್ಪ ಪ್ರಾಣ, ನಂತರ ಥ ಮಹಾಪ್ರಾಣ ದೀರ್ಘ. ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಕೊನೆಯ ಚರಣ ತುಂಬಾ ಸರಳವಾಗಿದೆ, ಎಲ್ಲಿಯೂ ಆಘಾತಗಳು ಇಲ್ಲ. ಎರಡೇ ಎರಡು ಶಬ್ದ. ಪ್ರಕಾಶಯತಿ ಕಾ ಮಾತ್ರ ದೀರ್ಘ ಈ ಶಬ್ದದಲ್ಲಿ. ಪ್ರಕಾಶಯತಿ ಕೊನೆಯ ಶಬ್ದ. ಭಾರತ ಭಾ ಮಹಾಪ್ರಾಣ ದೀರ್ಘ ಬರಬೇಕು. ನೋಡುವ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಲ್ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ.